ಅಭಿವೃದ್ಧಿ ಹೊಂದಲು ಸೆಲ್ಕೋ ಫೌಂಡೇಶನ್ ಸಹಾಯ ಸರ್ಕಾರ ನೀಡುತ್ತಿದ್ದು, ಸ್ವ ಉದ್ಯೋಗ ಮೂಲಕ ಪುರುಷರಿಗೆ ಸರಿಸಮಾನರಾಗಿ ಮಹಿಳೆಯರು ಆರ್ಥಿಕವಾಗಿ ಪ್ರಗತಿ ಹೊಂದಬೇಕು ಎಂದು NRLM ಜಿಲ್ಲಾ ಯೋಜನಾ ನಿರ್ದೇಶಕರಾದ ರವಿ ಎನ್ ಬಂಗಾರಪ್ಪನವರು ಹೇಳಿದರು. ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಸೆಲ್ಕೋ ಫೌಂಡೇಶನ್ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಆಯೋಜಿಸಲಾದ ಬೆಳಗಾವಿ ಸೌರ ಸ್ವ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಎಲ್ಲ ಕುಟುಂಬಗಳಲ್ಲಿ ಮಹಿಳೆ ಪಾತ್ರ ಬಹಳ ಮುಖ್ಯವಾಗಿದೆ. ಮಹಿಳೆಯರು ಆರ್ಥಿಕ ಸಬಲತೆ ಹೊಂದಿದಾಗ ಮಾತ್ರ ಹಳ್ಳಿಗಳು ಬಹುಬೇಗ ಅಭಿವೃದ್ಧಿಯಾಗಲಿವೆ ಎಂದು ಸೆಲ್ಕೋ ಇಂಡಿಯಾ ಏರಿಯಾ ಮ್ಯಾನೇಜರ್ ವಿನಾಯಕ್ ಹೆಗ್ಡೆ ಅವರು ಹೇಳಿದರು. ಸೆಲ್ಕೋ ಸಂಸ್ಥೆ ಕಳೆದ 30 ವರ್ಷದಿಂದ ಕರ್ನಾಟಕದ ಮತ್ತು ಕೆಲವು ಭಾರತದ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೆಲ್ಕೋ ಫೌಂಡೇಶನ್ ಕಳೆದ 15 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ದೇಶಗಳಲ್ಲೂ ಕೂಡ ಸೆಲ್ಕೋ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಸೆಲ್ಕೋ ಸಂಸ್ಥೆಯ ಸೆಲ್ಕೋ ಫೌಂಡೇಶನ್ನ ಉದ್ದೇಶ, ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಂದರೆ, ಕಳೆದ ವರ್ಷ ಕೂಡ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇದೇ ಜಾಗದಲ್ಲಿ, ಕುಮಾರ ಗಂಧರ್ವ ಹಾಲ್ನಲ್ಲಿ ನವಂಬರಲ್ಲಿ. ಅದು ವಿಶೇಷ ಚೇತನರಿಗಿತ್ತು. ವಿಶೇಷ ಚೇತನರಿಗೆ ಸೌರ ವಿದ್ಯುತ್ ಮುಖಾಂತರ ನಾವು ಸ್ವಾವಲಂಬಿಗಳಾಗುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದರಲ್ಲಿ ಸುಮಾರು 1,000 ಜನ ಭಾಗವಹಿಸಿದರು. ಅದರಲ್ಲಿ ಸುಮಾರು 200ರಷ್ಟು ಜನ ಈಗಾಗಲೇ ಸೌರ ವಿದ್ಯುತ್ ಮುಖಾಂತರ ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಅದು ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ಹೊರಗಡೆ ಎಲ್ಲ ಇದೆ, ಡಿಸ್ಪ್ಲೇ ಇದೆ, ಇವತ್ತು ಬಂದಂಥ ಜನರೆಲ್ಲ ನೋಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮ ಅದು ಮುಂದುವರಿದ ಭಾಗವಾಗಿ ನಾವು ಸೆಲ್ಕೋ ಫೌಂಡೇಶನ್ ಮತ್ತು ಸೆಲ್ಕೋ ಸಂಸ್ಥೆ ಮತ್ತು ಜಿಲ್ಲಾ ಪಂಚಾಯತ್ NRLM ವಿಭಾಗದಿಂದ ಹಮ್ಮಿಕೊಂಡಿರುವಂಥದ್ದು. NRLM ಮತ್ತು ಸಂಜೀವಿನಿ ಒಕ್ಕೂಟದ ಮಹಿಳೆಯರಿಗೆ ನಾವು ಇವತ್ತು ಸೌರ ವಿದ್ಯುತ್ ಬಳಸ್ಕೊಂಡು ಹೇಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಬೋದು ಅನ್ನೋದಕ್ಕೆ ಒಂದಷ್ಟು ಸುಮಾರು 40-45 ಪ್ರಾಡಕ್ಟ್ಗಳನ್ನು ನಾವು ಹೊರಗಡೆ ಸ್ಟಾಲ್ ಹಾಕಿದ್ದೇವೆ. ಡೆಮೋನ್ಸ್ಟ್ರೇಷನ್ ಇದೆ, ಲೈವ್ ಆಗಿ ಪ್ರತಿಯೊಂದನ್ನು ನೋಡ್ಬೋದು. ಉದಾಹರಣೆಗೆ ಚಿಪ್ಸ್ ಮೇಕಿಂಗ್ ಇರ್ಬೋದು, ಚಕ್ಲಿ ಮೇಕಿಂಗ್ ಇರ್ಬೋದು, ಆಯಿಲ್ ಎಕ್ಸ್ಟ್ರಾಕ್ಟರ್ ಇರ್ಬೋದು, ಶುಗರ್ ಕ್ಯಾನ್ ಜ್ಯೂಸ್ ಇರ್ಬೋದು, ರೊಟ್ಟಿ ಮೇಕಿಂಗ್, ರೊಟ್ಟಿಯಲ್ಲೂ ಬೇರೆ ಬೇರೆ ಟೈಪ್ ಮಾಡುವಂಥದ್ದು, ಹೀಗೆ ತುಂಬ ಪ್ರಾಡಕ್ಟ್ಗಳು ಅದು ಸೋಲಾರ್ ಮುಖಾಂತರ ನಡೀತದೆ. ನಮ್ಮ ಉದ್ದೇಶ ಏನಂದರೆ ಇಷ್ಟೇ, ಹಳ್ಳಿಯಲ್ಲಿರುವಂಥ ಮಹಿಳೆಯರಿರ್ಬೋದು, ಸಿಟಿಯಲ್ಲಿರುವಂಥ ಮಹಿಳೆಯರಿರ್ಬೋದು, ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗಬಾರ್ದು, ಇಲ್ಲೇ ಉದ್ಯೋಗ ಆಗಬೇಕು, ಅವರಿದೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಂತರ ಮುಂದಿನ 1 ವರ್ಷದಲ್ಲಿ ಈ 5 ತಾಲೂಕಿನಿಂದ ಬಂದಿರತಕ್ಕಂಥ ಮಹಿಳೆಯರಿಗೆ ಸುಮಾರು ಕನಿಷ್ಠ ಒಂದು 400-500 ಜನರಿಗಾದರೂ ಕೂಡ ಸೌರ ವಿದ್ಯುತ್ ಅವಲಂಬಿತ ಸ್ವಾವಲಂಬನೆಗೆ ನಾವು ಕೆಲಸ ಮಾಡಬೇಕು ಅಂತೇಳಿ ಯೋಚಿಸಿದ್ದೇವೆ. ಅದಕ್ಕೆ ಇವತ್ತು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. DICಯಿಂದ ಜಂಟಿ ನಿರ್ದೇಶಕರು ಬಂದಿದ್ದರು, ನಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಜಂಟಿ ನಿರ್ದೇಶಕರು ಬಂದಿದ್ದರು, ನಂತರ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳು. ಅದಕ್ಕಿಂತ ಹೆಚ್ಚು ಸೆಲ್ಕೋ ಸೋಲಾರನ್ನೇ ಬಳಸಿ ಎಂಟ್ರಪ್ರೆನರ್ಗಳಾಗಿ ಸುಮಾರು 8-10 ವರ್ಷಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡವರು, ಏನೂ ಇಲ್ಲದೇನೆ ಇವತ್ತು ಒಂದೊಂದು ತಿಂಗಳಿಗೆ 15-20 ಸಾವಿರ ಮಿನಿಮಮ್ ದುಡಿಯುವಂಥವರು, 30,000, 50,000, 1 ಲಕ್ಷದ ತನಕ ಸೋಲಾರ್ ಒಂದು ಹೇಳಿಕೆ ಅಷ್ಟೇ ಇರೋದು. ಸೋಲಾರ್ ಇದಕ್ಕೆ ಮಾಧ್ಯಮ, ಆದರೆ ಕವಾ ಮೇಕಿಂಗ್ ಇರ್ಬೋದು, ರೊಟ್ಟಿ ಮಾಡುವಂಥದ್ದು, ನಂತರ ಹೊಲಿಗೆ ಮಷಿನ್, ಟೈಲರಿಂಗ್ ಮಾಡುವಂಥದ್ದು, ಸಿವಿಂಗ್ ಮಷಿನ್ ಬಳಸ್ಕೊಂಡು ಮಾಡುವಂಥ ಎಂಟ್ರಪ್ರೆನರ್ಗಳು ಇವತ್ತು ತಮ್ಮ ಅನುಭವಗಳನ್ನು ಎಲ್ಲ ಮಹಿಳೆಯರ ಜೊತೆ ಹಂಚಿಕೊಂಡಿದ್ದು ಬಹಳ ವಿಶೇಷವಾಗಿತ್ತು. ಈ ಕಾರ್ಯಕ್ರಮದ ವಿಶೇಷತೆ ಇಷ್ಟೇ, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅದು ಸೆಲ್ಕೋ ಸೌರ ವಿದ್ಯುತ್ ಮುಖಾಂತರ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನನ್ನ ಹೆಸರು ವಿನಾಯಕ್ ಹೆಗ್ಡೆ ಅಂತೇಳಿ, ನಾನು ಸೆಲ್ಕೋ ಇಂಡಿಯಾದ ಏರಿಯಾ ಮ್ಯಾನೇಜರ್ ಆಗಿದ್ದೇನೆ. ವಲಯ ವ್ಯವಸ್ಥಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕಳೆದ 22 ವರ್ಷದ ಸುದೀರ್ಘ ಅನುಭವ ಈ ಒಂದು ವಿಭಾಗದಲ್ಲಿ ನನಗಿದೆ. ಕೇಂದ್ರ ಕೈಗಾರಿಕಾ ತರಬೇತಿ ಜಂಟಿ ನಿರ್ದೇಶಕರಾದ ಸತ್ಯನಾರಾಯಣ್ ಭಟ್ ಅವರು ಮಾತನಾಡಿ, PM ವಿಶ್ವಕರ್ಮ ಯೋಜನೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳ ತರಬೇತಿ ಹಾಗೂ ಯೋಜನೆಗಳನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು. ಇದರಿಂದ ನಿಮ್ಮ ಕುಟುಂಬ ಆರ್ಥಿಕವಾಗಿ ಪ್ರಗತಿ ಹೊಂದಲಿದೆ. ಇದರಿಂದ ನಿಮ್ಮ ಕುಟುಂಬಕ್ಕೆ ಸಹಾಯ ಸಿಕ್ಕಂತೆ ಆಗುತ್ತದೆ ಎಂದು ಹೇಳಿದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.